ವೆಂಕಟಾದ್ರಿ ಶಿರೋರತ್ನಂ ಶ್ರೀನಿವಾಸಂ ನಮಾಮ್ಯಹಂ. ಅರ್ಥಾತ್ ವೆಂಕಟಾದ್ರಿ ಬೆಟ್ಟದ ತಲೆಮಣಿಯಾದ ಶ್ರೀನಿವಾಸನಿಗೆ ನಾನು ನಮಸ್ಕರಿಸುತ್ತೇನೆ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮತ್ತು ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸೇರಿ ತಿರುಪತಿಗೆ ಅಂತ ಟ್ರಿಪ್ ಹೊರಟಿದ್ದೀವಿ. ದೇವಸ್ಥಾನಕ್ಕೆ ಹೋಗೋಕ್ಕೆ 2 ದಾರಿ ಇದೆ. ಒಂದು ಅಲ್ಪಿರಿ ಮತ್ತು ಇನ್ನೊಂದು ಶ್ರೀವಾರಿ ಮೆಟ್ಲು. ನಾವು ಅಲ್ಪಿರಿ ಮೆಟ್ಲನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಇಲ್ಲೊಂದು ಪದ್ಧತಿ ಇದೆ. ಏನಂದರೆ ನಾವು ಹತ್ತಕ್ಕೆ ಶುರು ಮಾಡೋಕ್ಕೂ ಮುಂಚೆ ಚಿಕ್ಕದಾಗಿ ಒಂದು ಪೂಜೆ ಮಾಡ್ಕೊಂಡು ಹೋಗಬೇಕು. ಪೂಜೆ ವಿಶೇಷತೆ ಏನಂದರೆ ನಾವು 3550 ಮೆಟ್ಲು ಅಂದರೆ ಸುಮಾರು 9 ಕಿಲೋಮೀಟ್ರ್ ದಾರಿ ಸಾಗಿದ ಮೇಲೂ ಕಾಲು ನೋವಾಗಲಿ ಅಥವಾ ಸುಸ್ತಾಗಲಿ ಇರಲ್ಲ ಅಂತ. ಯಾರೂ ಸರಿಯಾಗಿ ತಿಂಡಿ ಮಾಡಿರಲಿಲ್ಲ. ದಾರಿ ಉದ್ದಕ್ಕೂ ನಮಗೆ ತಿನ್ನೋಕೆ ಏನಾದರೂ ಒಂದು ಸಿಗ್ತಾನೆ ಇತ್ತು. ಅದನ್ನೆಲ್ಲ ತಿಂದ್ಕೊಂಡು ಫ್ರೆಂಡ್ಸ್ ಎಲ್ಲ ಮಾತಾಡಿಕೊಂಡು ದಾರಿ ಬೇಗನೆ ಸಾಗ್ತಾ ಇತ್ತು. ಹತ್ತಬೇಕಾದ್ರೆ ಸುಸ್ತು ಮತ್ತು ಕಾಲು ನೋವು ಆಗ್ತಾಯಿದ್ರೆ ಪಕ್ಕದಲ್ಲೇ ರೆಸ್ಟ್ ಮಾಡೋಕ್ಕೆ ಅಂತ ಜಾಗನೂ ಇರುತ್ತೆ. ದಾರಿ ಉದ್ದಕ್ಕೂ ನಮಗೆ ಸುಮಾರು ಬೇರೆ ದೇವಸ್ಥಾನಗಳೆಲ್ಲ ಸಿಗ್ತಾ ಇತ್ತು. ಎಲ್ಲ ಕಡೆನೂ ಒಂದು ದರ್ಶನ ತಗೊಂಡು ನಾವು ಹೋಗ್ತಾ ಇದ್ವಿ. ಅಲ್ಲಿ ಸುಮಾರು ಕಡೆ ಹಾಕಿರ್ತಾರೆ ನಾವು ಎಷ್ಟು ಮೆಟ್ಲು ಹತ್ತಿದ್ದೀವಿ ಅಂತ. ಜೋಶಾಗಿ ಹತ್ಕೊಂಡು ಬರ್ತಾ ಇದ್ವಿ. ಯಾವಾಗ ಬೀಸ್ಕೊಂಡು ಬರ್ತಾ ಇದ್ದಿದ್ದು ಕೈ ಕಂಬಿ ಮೇಲೆ ಹೋಯ್ತು ಅಂತ ಗೊತ್ತಾಗಲಿಲ್ಲ. ಹೋಗ್ತಾ ದಾರಿ ಅಂತೂ ಅದ್ಭುತವಾಗಿತ್ತು. ಜಗತ್ತೇ ಎಷ್ಟು ವಿಚಿತ್ರ ಅಲ್ವಾ? ತನ್ನನ್ನೇ ತಾನೆಲ್ಲ ಅಂದ್ಕೊಂಡಿರೋ ಈ ಮನುಷ್ಯ ಒಂದು ಕಡೆ ಆದರೆ ಅವನ ಅಹಂಕಾರ ಇಳಿಸಕ್ಕಂತಲೇ ಹುಟ್ಟಿರೋ ಎಷ್ಟೋ ಮುದ್ದಾಗಿರೋ ಪ್ರಾಣಿ ಪಕ್ಷಿಗಳು ನಮ್ಮ ಅಕ್ಕಪಕ್ಕನೇ ಓಡಾಡ್ತಾ ಇದ್ವು. ಯೂಶಲಿ ತಿರುಪತಿಯಲ್ಲಿ ತುಂಬ ಶೆಕೆ ಇರುತ್ತೆ ಅಂತ ಕೇಳಿದ್ದೆ. ನಾವು ಹೋದಾಗ ವೆದರ್ ತುಂಬ ಸೊಗಸಾಗಿತ್ತು. ಮಳೆ ಬರ್ತಿತ್ತು. ಅಲ್ಲಿ ವ್ಯವಸ್ಥೆ ಚೆನ್ನಾಗಿದೆ, ಅದಕ್ಕೆ ಯಾರೂ ನೆಂದಿಲ್ಲ. ನಾವಲ್ಲಿ ಟೋಟಲ್ ಆಗಿ 22 ಗಂಟೆ ವೆಯ್ಟ್ ಮಾಡಿದ್ವಿ. ಅಕ್ಕಪಕ್ಕ ವೆಯ್ಟ್ ಮಾಡ್ತಾ ಇದ್ದವರೆಲ್ಲ ನಮಗೆ ಪರಿಚಯ ಆಗಿಬಿಟ್ಟಿದ್ರು. ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೋಗಿದ್ದರಿಂದ ಟಿಕೆಟ್ಸ್ ಬುಕ್ ಆಗಿರಲಿಲ್ಲ. ಬುಕ್ ಆಗಿರೋ ಟ್ರೈನೆಲ್ಲ ಮಿಸ್ ಮಾಡಿಕೊಂಡು ಎಲ್ಲೋ ಒಂದು ಭರವಸೆ ಇಟ್ಕೊಂಡು ಕಾದ್ವಿ. ಕೊನೆಗೂ ದರ್ಶನ ಆಗಲಿಲ್ಲ. ಎಲ್ಲರೂ ಮಾರನೇ ದಿನ ಆಫೀಸ್ ಹೋಗಬೇಕಿತ್ತು. ಅದಕ್ಕೆ ತಿಮ್ಮಪ್ಪ ಬೇಗ ನೀನು ದರ್ಶನ ಕೊಡಪ್ಪ ಅಂತ ಕೇಳಿಕೊಂಡು ಬೇಜಾರು ಮಾಡಿಕೊಂಡು ಸ್ವಲ್ಪ ಪ್ರಸಾದ ತೊಗೊಂಡು ಹೊರಟು ಬಂದ್ವಿ. ನಾವು ಯಾವಾಗಲೂ ಗುರಿಗಳ ಬಗ್ಗೆ ಯೋಚನೆ ಮಾಡ್ತಾ ಆ ಗುರಿ ಕಡೆ ಹೋಗೋ ದಾರಿನೇ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಮೇ ಬಿ ಆ ದಾರಿನೇ ಗುರಿ ಇರ್ಬೋದು. ಇಂತಿ ನಿಮ್ಮ ಸಹಂ.